ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತು 7th ಜುಲೈ. ಟೈಮ್ ಆಗಿದೆ ಈಗ 6 ಗಂಟೆ. 6 ಗಂಟೆಯಲ್ಲಿ ಕರೆಂಟಾಗಿ ಮಾರ್ಕೆಟ್ ಸ್ಟೇಟಸ್ ನೋಡೋದಾದರೆ ನಾನು 3 ಲೆವೆಲನ್ನು ಮಾರ್ಕ್ ಮಾಡಿದ್ದೇನೆ. ಕ್ವಿಕ್ ಆಗಿ ಹೇಳೋದಾದರೆ 3 ಲೆವೆಲನ್ನು ನಾನು ಎಂತಕ್ಕೆ ಮಾರ್ಕ್ ಮಾಡಿದೆ ಅಂದರೆ, ಸಿಮಿಲರ್ ಆಗಿ ನಾನು ಪ್ರತಿ ಡೈಲಿ ಸೆಷನ್ಸಲ್ಲಿ ಹೇಳ್ತಾ ಇರ್ತೇನೆ. ಸೊ ಮಲ್ಟಿಪಲ್ ಟೈಮಲ್ಲಿ ರಿಜೆಕ್ಷನ್ ತೊಗೊಂಡಿದೆ ಅಥವಾ ಸಪೋರ್ಟ್ ತೊಗೊಂಡಿದೆ, ಅಲ್ಲಿ ನಾನು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ಲೆವೆಲನ್ನು ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, 30 ಮಿನಿಟ್ಸ್ ಪ್ರಕಾರ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ಕರೆಂಟ್ ಸ್ಟೇಟಸ್ ಅಲ್ಲಿ ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿದಾಗೆ ಕಾಣ್ತಾ ಉಂಟು. 30 ಮಿನಿಟ್ಸ್ ಅಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಬಂದಿದೆ, ಮತ್ತೆ ಒಂದು ರೆಡ್ ಕ್ಯಾಂಡಲ್ ಕೂಡ ಫಾರ್ಮೇಶನ್ ಆಗ್ತಾ ಉಂಟು. ಓಕೆ, ಸೊ ಇಮಿಡಿಯೇಟ್ ಆಗಿ ನಾನು ಎಂಟರ್ ಆಗುದಿಲ್ಲ, ಇಲ್ಲಿ ಸ್ವಲ್ಪ ವೇಟ್ ಮಾಡ್ತೇನೆ. 15 ಮಿನಿಟ್ಸ್ ಅಲ್ಲಿ ಕೂಡ ನೋಡಬಹುದು ನೀವು ಸ್ಟ್ರಾಂಗ್ ಆಗಿ ಈಕ್ವಲ್ ಲೆವೆಲ್ ಅಲ್ಲಿ ಹೈಸ್ ಆಗಿ ಒಂದು ಡೌನ್ ಸೈಡ್ ಬರ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಓಕೆ, ಸೊ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಎಂಟರ್ ಆಗುವ ಸ್ವಲ್ಪ ಡೌಟ್ಫುಲ್ ಆಗಿದ್ದೇನೆ ನಾನು. ಯಾಕಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಮೊಮೆಂಟಮ್ ಆಗ್ತದೆ ಅಂತ, ರಿಯಾಕ್ಷನ್ ಕೊಡ್ತದೆ ಈ ಲೆವೆಲಲ್ಲಿ. ಸೊ ಇಲ್ಲಿ ಈ ಟೈಪ್ ಲೆವೆಲಲ್ಲಿ ನಾನು ಯೂಶಲಿ ಅವಾಯ್ಡ್ ಮಾಡ್ತೇನೆ. ಮುಂಚೆ ಯೂಶಲಿ ಮಾಡ್ತಿದ್ದೆ ಈ ಟೈಪಲ್ಲಿ ಕ್ವಿಕ್ ಆಗಿ ಒಂದು ಬೈ ತಗೊಳ್ತಿದ್ದೆ, ಯಾಕಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಬೈ ಸೈಡ್ ಬಂದಿದೆ ಅಂತ. ಆದರೆ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಾನು ಎಂತ ಮಾಡ್ತೇನೆ ಅಂದ್ರೆ, ಈಗ ನಾನು ಮಲ್ಟಿಪಲ್ ರಿಜೆಕ್ಷನ್ ತಗೊಂಡಿದ್ದೆ. ಓಕೆ, ಸೊ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ಆಲ್ರೆಡಿ. ಒಂದು ಲಿಕ್ವಿಡಿಟಿ ಕೂಡ ಇತ್ತು, ಅದೊಂದು ಸ್ವೀಪ್ ಕೂಡ ಮಾಡಿದೆ. ಓಕೆ, ಸೊ ಆದರೆ ನಂಗೆ ಕನ್ಫರ್ಮೇಶನ್ ಬೇಕಿರೋದೆಂತ ಅಂದ್ರೆ, ಒಂದು ಡೌನ್ ಸೈಡ್ ಸ್ಟ್ರಾಂಗ್ ಆಗಿ ಒಂದು ಪುಲ್ ಬ್ಯಾಕ್ ಕೊಟ್ರೆ ನಾನು ಇಲ್ಲೊಂದು ಕ್ವಾಂಟಿಟಿ ಆಡ್ ಮಾಡ್ತೇನೆ. ಓಕೆ, ಸೊ ಅದಕ್ಕೆ ನಾನು ವೇಟ್ ಮಾಡ್ತೇನೆ. ಓಕೆ, ಸೊ ವೇಟ್ ಮಾಡಿ ನೋಡ್ತೇನೆ ಹೇಗೆ ಔಟ್ಕಮ್ ಕೊಡ್ತದೆ ಅಂತ, ಹೇಗೆ ರಿಯಾಕ್ಟ್ ಮಾಡ್ತದೆ ಈ ಲೆವೆಲ್ ಅಲ್ಲಿ ಅಂತ. ಓಕೆ, ಸೊ ಕ್ವಿಕ್ ಆಗಿ ಎಂಟರ್ ಆಗೋದಂದ್ರೆ ಸ್ವಲ್ಪ ರಿಸ್ಕಿ ಅಲ್ಲಿ. ಸೊ ಹಾಗಾಗಿ ವೇಟ್ ಅಂಡ್ ವಾಚ್ ಮಾಡ್ತೇನೆ ನಾನು, ಹೇಗೆ ರಿಯಾಕ್ಷನ್ ಕೊಡ್ಬೋದು ಅದರ ಪ್ರಕಾರ ನಾನು ಇಲ್ಲಿ ಒಂದು ಮೊಮೆಂಟಮ್ ಪ್ರಕಾರನೇ ಒಂದು ಡಿಸಿಷನ್ ತಗೊಳ್ತೇನೆ. ಓಕೆ, ಸೊ ಅದನ್ನ ಅಪ್ಡೇಟ್ ಮಾಡ್ತೇನೆ ನಾನು, ಇನ್ ಕೇಸ್ ಟ್ರೇಡ್ ತಗೊಂಡ್ರೆ ಅಥವಾ ಹೇಗೆ ಟ್ರೇಡ್ ಔಟ್ಕಮ್ ಆಗಿದೆ ಅಂತ ಅದು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಓಕೆ, ಸೊ ಅಷ್ಟರವರೆಗೆ ನಾನು ಅಬ್ಸರ್ವೇಷನ್ ಅಲ್ಲಿ ಈ ಲೆವೆಲ್ ಅನ್ನು ನೋಡ್ಕೊಳ್ತೇನೆ. ಓಕೆ, ಬಹುದು ಒಂದೆಷ್ಟು ಒಳ್ಳೆ ಟ್ರೇಡ್ ಮಿಸ್ ಮಾಡಿದ್ದೇನೆ ನಂದು ನಿನ್ನೆ. ಒಳ್ಳೆ ಲರ್ನಿಂಗ್ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಎಂತಾಯ್ತಂದ್ರೆ, ಇದು ನಿನ್ನೆ ಸ್ಟ್ರಾಂಗ್ ಆಗಿ ಅಪ್ ಸೈಡ್ ಮೊಮೆಂಟಮ್ ಇತ್ತಾಯ್ತಾ. ಓಕೆ, ಇದು ಲೆವೆಲ್. ಓಕೆ, ನಿನ್ನೆ ನಾನು ನಿಮ್ಗೆ ಮಾರ್ಕ್ ಮಾಡಿದೆ ಅಲ್ವಾ, ಪ್ರೈಸ್ ಇಲ್ಲಿ ಬಂದು ಒಂದು ಲಿಕ್ವಿಡಿಟಿ ಶಿಫ್ಟ್ ಗ್ರ್ಯಾಬ್ ಮಾಡಿ ಟ್ರೈ ಮಾಡ್ತಿತ್ತು. ಓಕೆ, ಸೊ ಒಂದು ಅಪ್ ಸೈಡ್ ಹೋಯ್ತು, ಮತ್ತೆ ವಾಪಸ್ ಡೌನ್ ಸೈಡ್ ಅಂದ್ರೆ ಸೆಲ್ಲರ್ಸ್ ಬಯರ್ಸ್ ಮಧ್ಯದಲ್ಲಿ ಒಂದು ಫೈಟ್ ಆಗ್ತಾ ಇತ್ತು. ಓಕೆ, ಇಲ್ಲಿ ನೋಡ್ಬೋದು ನೀವು ಕ್ಯಾಂಡಲ್ ಪ್ರಕಾರ ನೋಡುವಾಗಲೇ ಗೊತ್ತಾಗ್ತದೆ ಎಂತ ಕಂಡೀಷನ್ ಅಂತ. ಅದ್ರ ನಂತರ ನಾನು ವೇಟ್ ಮಾಡ್ತಿದ್ದೆ. ಓಕೆ, ಸೊ ಇಲ್ಲಿ ಈ ಲೆವೆಲ್ ಅಲ್ಲಿ ನಾನು ವೇಟ್ ಮಾಡ್ತಿದ್ದೆ ಎಂತ ಆಗ್ಬೋದು ಅಂತ. ವೇಟ್ ಮಾಡಿ ಮಾಡಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಯ್ತು. ಮತ್ತೆ ನಾನು ಟ್ರೇಡ್ ತಗೊಳ್ಳಿಕ್ಕೆ ಕೂಡ ಹೋಗ್ಲಿಲ್ಲ, ಸುಮ್ಮನೆ ರಿಸ್ಕ್ ಎಂತಕ್ಕೆ ಅಂತ. ಅಂದ್ರೆ ಯಾವ ಸೈಡ್ ಕೂಡ ಕ್ಲಾರಿಟಿ ಇರಲಿಲ್ಲ. ಓಕೆ, ಮತ್ತೆ ಇದೊಂದು ಲೆವೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ, ಇದಾದ ನಂತರ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಮೊಮೆಂಟಮ್ ಒಂದು ಕ್ಯಾಂಡಲ್ ಫಾರ್ಮೇಶನ್ ಆಯ್ತು 15 ಮಿನಿಟ್ಸ್ ಅಲ್ಲಿ. ಓಕೆ, ಇಲ್ಲಿ ನೋಡ್ಬೋದು ನೀವು 15 ಮಿನಿಟ್ಸ್ ಅಲ್ಲಿ ಹೇಗೆ ಫಾರ್ಮೇಶನ್ ಆಗಿದೆ ಅಂತ. ಒಂದು ಡೌನ್ ಮೂಮೆಂಟ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಇದು ತೊಂದರೆ ಇಲ್ಲ, ಇದು ಬಿಡಿ. ಇದ್ರದ್ದು ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಎಂಟರ್ ಆದ್ರೂ ಕೂಡ ಇಲ್ಲಿ ಒಂದು ಬೇಸಿಕಲಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಲ್ಲಿ ಒಂದು ಟ್ರೇಡ್ ತಗೊಳ್ಳಿ ತುಂಬಾ ರಿಸ್ಕಿ. ಓಕೆ, ಅದು ಹತ್ರ ಇರುವಾಗ ಯಾವಾಗ ರಿವರ್ಸಲ್ ಬರುತ್ತೆ ಅಂತ ಹೇಳಿಕ್ಕೆ ಹೋಗಿಲ್ಲ. ಓಕೆ, ಸೊ ಅದು ಬಿಡಿ, ಅದು ತೊಂದರೆ ಇಲ್ಲ. ಓಕೆ, ಸೊ ಅದಾದ ನಂತರ ನಾವು ಒಂದು ಟ್ರೇಡ್ ತಗೊಂಡದ್ದು ಇಲ್ಲಿ. ಓಕೆ, ಈ ಲೆವೆಲ್ ಅಲ್ಲಿ ಒಂದು ಟ್ರೇಡ್ ತಗೊಂಡೆ. ಕಾಮಿಡಿ ಅಂತ ಆಯ್ತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಬೇಗ ತಗೊಂಡೆ ಟ್ರೇಡ್. ಓಕೆ, ಫಸ್ಟ್ ಕಂಡೀಷನ್ ಅಲ್ಲಿ ಅಂದ್ರೆ ಡೌನ್ ಸೈಡ್ ಅಂತ ನಂಗೆ ಗೊತ್ತಿತ್ತು, ಆದ್ರೆ ಕೂಡ ಒಂದು ಡೈಸಿ ಸಿಚುವೇಶನ್ ಅಲ್ಲಿ ಇದ್ದೆ ನಾನು. ಓಕೆ, ಇಲ್ಲಿ ಡೈಸಿ ಸಿಚುವೇಶನ್ ಅಲ್ಲಿ ಇದ್ದೆ. ಓಕೆ, ಒಂದು ಇಲ್ಲಿ ನಾನು ಟ್ರೇಡ್ ತಗೊಂಡದ್ದು ಮೋಸ್ಟ್ಲಿ ಹಾ ಹೌದು, 10:10ವರೆಗೆ. ನಿಮಿಷ, ಇಲ್ಲಿ ಅಲ್ಲ, ಈ ಲೆವೆಲ್ ಹತ್ರ ಟ್ರೇಡ್ ತಗೊಂಡದ್ದು. ಓಕೆ, ಹಾ ಇಲ್ಲಿ. ಓಕೆ, ಸೊ ಇಲ್ಲಿ ಎಂತ ಆಯ್ತಂದ್ರೆ, ಒಂದು ಟೂ ಸೈಡೆಡ್ ಅಂದ್ರೆ ಟೂ ಟೈಪ್ಸ್ ಟ್ಯಾಪ್ ಆಗಿ ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ಟ್ಯಾಪ್ ಇದು, ಸೆಕೆಂಡ್ ಟ್ಯಾಪ್ ಇದು. ಓಕೆ, ಸೊ ಫಸ್ಟ್ ಮಿಸ್ಟೇಕ್ ಎಂತ ಮಾಡಿದೆ ನಾನು, ಸೆಕೆಂಡ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ನಾನು ಟ್ರೇಡ್ ತಗೊಂಡೆ. ಓಕೆ, 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಪ್ರಾಪರ್ ಆಗಿ ಒಂದು ಸೆಟಪ್ ಫಾರ್ಮ್ ಆಗಿತ್ತು, ಆದ್ರೂ ಕೂಡ ಒಂದು ಕರೆಕ್ಟ್ ಆಗಿ ಲೆವೆಲ್ ಫಾರ್ಮೇಶನ್ಗೆ ನಾನು ವೇಟ್ ಮಾಡಲಿಲ್ಲ. ಓಕೆ, ಸೊ ಅದು ಕೂಡ ಮತ್ತೆ ಲೆವೆಲ್ ಫಾರ್ಮ್ ಆಯ್ತು. ಓಕೆ, ಅದು ಬಿಡಿ, ತೊಂದರೆ ಇಲ್ಲ. ಮತ್ತೆ ನಂಗೆ ರಿಯಲೈಸ್, ಮತ್ತೆ ಟ್ರೇಡ್ ತಗೊಂಡ ನಂತರ ಅದು ಲೆವೆಲ್ ಕ್ರಿಯೇಷನ್ ಆಯ್ತು ಅಲ್ವಾ, ಇಲ್ಲೊಂದು ರೆಸಿಸ್ಟೆನ್ಸ್ ಕೂಡ ಫಾರ್ಮೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಆಗ ನಂಗೆ ಕನ್ಫರ್ಮೇಶನ್ ಆಯ್ತು ಒಂದು ಡೌನ್ ಸೈಡ್ ಹೋಗ್ತದೆ ಅಂತ. ಓಕೆ, ಆದ್ರೆ ಕೂಡ ನನ್ನ ಸ್ಟಾಪ್ ಸ್ವಲ್ಪ ಎಲ್ಲಿತ್ತು, ಆದ್ರೆ ಕೂಡ ಸ್ಟಾಪ್ ಹತ್ರ ಬಂದು ಡೌನ್ ಸೈಡ್ ಬರ್ಲಿಕ್ಕೆ ಟ್ರೈ ಮಾಡಿತ್ತು. ಓಕೆ, ಮತ್ತೆ ಎಂತ ಆಯ್ತಂದ್ರೆ ಈ ಲೆವೆಲ್ ಅಲ್ಲಿ ಅಲ್ವಾ. ಓಕೆ, ಈ ಲೆವೆಲ್ ಅಲ್ಲಿ ನಂದು ಟಾರ್ಗೆಟ್ ಇಲ್ಲಿ ಇತ್ತು. ಓಕೆ,
ಈ ಲೆವೆಲ್ ಹತ್ರ ಇತ್ತು ಟಾರ್ಗೆಟ್. ಮತ್ತೆ ಎಂತ ಆಯ್ತಂದ್ರೆ ಈ ಲೆವೆಲ್ ಅಲ್ಲಿ ಒಂದು ಡೌನ್ ಸೈಡ್ ಬಂತು. ಓಕೆ, ಡೌನ್ ಸೈಡ್ ಬಂದಾಯ್ತಾ, ಈ ಕೆಳಗೆ ಅಂದ್ರೆ ಬ್ರೇಕ್ಔಟ್ ಆಗಿ ಅಂದ್ರೆ ಸ್ವಲ್ಪ ಬ್ರೇಕ್ಔಟ್ ಅಲ್ಲ, ಡೌನ್ ಸೈಡ್ ಬಂತು. ಓಕೆ, ನನ್ನ ಟಾರ್ಗೆಟ್ ಇಲ್ಲಿ ಇತ್ತು. ಓಕೆ, 5 ಮಿನಿಟ್ಸ್ ಅಲ್ಲಿ ನಾನು 30 ಮಿನಿಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಓಕೆ, ಎಲ್ಲ ಕೂಡ ಸರಿ ಇತ್ತು. ಓಕೆ, ಇಲ್ಲಿ ಒಂದು ಆ, ಇದು ಡೌನ್ ಸೈಡ್ ಅಲ್ಲಿ ಒಂದು ಕ್ಯಾಂಡಲ್ ಫಾರ್ಮೇಶನ್ ಕೂಡ ಆಯ್ತು. ಓಕೆ, ಮತ್ತೆಂತ ಆಯ್ತಂದ್ರೆ ನಾನು ಟಾಗಲ್ ಮಾಡ್ತಿರುವಾಗ 15 ಮಿನಿಟ್ಸಿಗೆ ಬರುವಾಗ 15 ಮಿನಿಟ್ಸ್ ಅಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತಾಯ್ತಾ. ಇದು ನನಗೆ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಗಿ ನಾನು ಕಾಸ್ಟ್ ಟು ಕಾಸ್ಟ್ ಅಲ್ಲಿ ಕಟ್ ಮಾಡಿದೆ. ಓಕೆ, ಮತ್ತೆ ನೋಡಿ ಹೇಗೆ ಆಯ್ತಂತ. ಅಯ್ಯೋ, ಎಷ್ಟು ಒಂದು ಬೇಜಾರಾಯ್ತಂದ್ರೆ ನಂಗೆ ನಿನ್ನೆ ಇದು ಟ್ರೇಡ್ ಅಲ್ಲಿ ಶೇಟ್ ಅಂದ್ರೆ ಇಲ್ಲಿ ಇದು ಒಂದು ಸಣ್ಣ ಕ್ಯಾಂಡಲ್ ನಿಂದ ನನ್ನದು ಎಂಟೈರ್ ಪ್ರಾಫಿಟ್ ಹೋಯ್ತು. ಆಲ್ಮೋಸ್ಟ್ ಈ ಲೆವೆಲ್ ತನಕ ಹಿಡ್ಕೊಂಡ್ರೆ ನಾನು $25 ಏನೋ ನಂದು ಟಾರ್ಗೆಟ್ ಇತ್ತು. ಓಕೆ, ಎಷ್ಟು ದೊಡ್ಡದೊಂದು ಪ್ರಾಫಿಟ್ ಹೋಯ್ತು ನೋಡಿ. ಅಂದ್ರೆ ಲಿಟ್ರಲಿ 1:2 ಇಟ್ಕೊಂಡು ನಾನು $25 ತೊಂದರೆ ಇಲ್ಲ. ಅದನ್ನು ನಾನು ಟ್ರೇಲ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದು ಅಕೌಂಟ್ ಅಲ್ಲಿ ತಗೊಂಡಿದ್ದಾನೆ, ಅಗ್ರೆಸಿವ್ ಅಕೌಂಟ್ ಅಂತ ತಗೊಂಡಿದ್ದಾನೆ, ಅದ್ರಲ್ಲಿ ಅಗ್ರೆಸಿವ್ ಟ್ರೇಡ್ ಮಾಡ್ತೇನೆ. ಅದರಲ್ಲಿ ಆಲ್ಮೋಸ್ಟ್ ಒಂದು ಟ್ರೈಲಿಂಗ್ ಅಲ್ಲಿ ಹೋದ್ರೆ ಅಟ್ಲೀಸ್ಟ್ ಒಂದು $50 to $60 ಆಗ್ತಿತ್ತು. ಅದೇ ಹೇಳುದು, ಕೆಲವು ಸತಿ ನಸೀಬ್ ಕೂಡ ಇರ್ಬೇಕಂತ. ಓಕೆ, ಸಾಧ್ಯ ತೊಂದರೆ ಇಲ್ಲ. ಒಂದು ಇಂಪಾರ್ಟೆಂಟ್ ಎಂತಂದ್ರೆ ನಾನು ರಿಯಲೈಸ್ ಮಾಡ್ಕೊಂಡೆ ಅಂತಂದ್ರೆ 30 ಮಿನಿಟ್ಸ್ ಅಲ್ಲಿ ಕೂಡ ನೋಡಿದ್ರೆ ಇದೊಂದು ಕ್ಯಾಂಡಲ್ ಫಾರ್ಮೇಶನ್ ಕೂಡ ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಇತ್ತು. ಓಕೆ, ರಿಜೆಕ್ಷನ್ ಮಲ್ಟಿಪಲ್ ರಿಜೆಕ್ಷನ್ ಕೊಟ್ಟ ನಂತರ ಒಂದು ಸಣ್ಣ ಲಿಕ್ವಿಡಿಟಿ ಸ್ವೀಪ್ ಕೂಡ ಮಾಡಿತ್ತು. ಓಕೆ, ಅದಾದ ನಂತರ ಒಂದು ಇದು ರೆಡ್ ಕ್ಯಾಂಡಲ್ ರೆಫರೆನ್ಸ್ ತಗೊಂಡ್ರೆ ಒಂದು ಡೌನ್ ಸೈಡ್ ಅಲ್ಲೇ ಇತ್ತು. ಓಕೆ, ನಮ್ಮ ಮೇಜರ್ ಕನ್ಫ್ಯೂಷನ್ ಎಂತ ಇತ್ತಂದ್ರೆ ಇದು ಲೆವೆಲ್. ಓಕೆ, ಇದು ಲೆವೆಲ್ ನನ್ನ ಮೇಜರ್ ಸ್ವಲ್ಪ ಡೌಟ್ಫುಲ್ ಅಲ್ಲಿ ಇದ್ದೆ. ಓಕೆ, ಯಾಕಂದ್ರೆ ಇದೊಂದು ರಿವರ್ಸಲ್ ಝೋನ್ ಕೂಡ ಆಗಿ ಆಕ್ಟ್ ಮಾಡಿದೆ. ಓಕೆ, ಸೊ ಹಾಗಾಗಿ ನನ್ನ ಥಾಟ್ ಪ್ರೊಸೆಸ್ ಎಂತ ಇತ್ತಂದ್ರೆ ಇಲ್ಲಿ ಒಂದು ರಿವರ್ಸಲ್ ಆದ್ರೆ ಎಂತ ಆಗ್ಬೋದು ಅಂದ್ರೆ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನಾನು ಎಂತ ಮಾಡ್ಬೋದಿತ್ತಂದ್ರೆ ಅಟ್ಲೀಸ್ಟ್ ನನ್ನದು ಸ್ಟಾಪ್ ಲಾಸ್ ಅನ್ನು ನಾನು ಫಿಕ್ಸ್ ಆಗಿ ಇಟ್ಕೊಳ್ಬೇಕಿತ್ತು. ನನ್ನ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ಬಾರ್ದಿತ್ತು. ಕಂಪ್ಲೀಟ್ ಆಗಿ ನನ್ನ ರೂಲ್ಸ್ ಪ್ರಕಾರನೇ ಫಾಲೋ ಮಾಡ್ಬೇಕಿತ್ತು. ಅಂದ್ರೆ ಈಗ ನಾನು 1:2 ನೋಡಿದ್ರೆ 1:2 ಅನ್ನು ನಾನು ಟಾರ್ಗೆಟ್ ಇಟ್ಕೊಂಡು ಲಾಕ್ ಮಾಡಿ ಬಿಟ್ಟು ಬಿಟ್ಟಿದ್ರೆ ಒಂದು ಇಲ್ಲಿ ಕೂಡ ಹಾಗೇನೆ, ಅಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಫಿಕ್ಸ್ ಮಾಡಿ ಬಿಟ್ಟಿದ್ರೆ ಅನ್ನೋದು ಟಾರ್ಗೆಟ್ ಕೂಡ ಅಚೀವ್ ಆಗ್ತಿತ್ತು. ಓಕೆ, ಸೊ ಮತ್ತೆ ಇನ್ನೊಂದು ಎಂತ ಅಂದ್ರೆ ಸ್ವಲ್ಪ ಲೇಟ್ ಎಂಟ್ರಿ, ಇನ್ನೊಂದು ಆಕ್ಚುಲ್ ಎಂಟ್ರಿ ಮಾಡೋದಂತಾದ್ರೆ ಮೇ ಬಿ ಇಲ್ಲಿ ಮಾಡ್ಬೋದಿತ್ತು. ಓಕೆ, ಈ ಕ್ಯಾಂಡಲ್ ಅಲ್ಲಿ ಮಾಡ್ತಿದೆಯೇನೋ ಅಥವಾ ಇಗ್ನೋರ್ ಕೂಡ ಮಾಡ್ತಿರ್ಬೋದು. ಯಾಕಂದ್ರೆ ಮೊಮೆಂಟಮ್ ಕಂಪ್ಲೀಟ್ ಆಗಿ ಒಂದು ಸೈಡ್ ವೇಸ್ ಅಲ್ಲಿ ಉಂಟು. ಇನ್ನೊಂದು ರೆಫರೆನ್ಸ್ ಎಂತ ಅಂದ್ರೆ ನನ್ನದು ಟ್ರೇಡ್ ತಗೊಳ್ಳೋದಂತಾದ್ರೆ ಇದೊಂದು ಆಲ್ರೆಡಿ ಡೌನ್ ಸೈಡ್ ಇತ್ತು. ಓಕೆ, ಒಂದು ಸ್ವಿಂಗ್ ಆದ ನಂತರ ನಾವು ತಗೊಳ್ಳೋದು ಸರಿಯಲ್ಲ. ಓಕೆ, ಒಂದು ಸ್ವಿಂಗ್ ಅಲ್ಲಿ ಇದೊಂದು ದೊಡ್ಡ ಲರ್ನಿಂಗ್ ನಂದು. ಯಾಕಂದ್ರೆ ನಂದು ಮುಂಚೆ ಎಂತ ಮಾಡ್ತಿದ್ದೆ ಅಂದ್ರೆ ಓಕೆ, ಒಂದು ಟ್ಯಾಪ್ ಆಯ್ತು ಸಪೋರ್ಟ್ ಹತ್ರ, ಇನ್ನೊಂದು ಕೂಡ ಆಯ್ತು ಎಂಟ್ರಿ ಅಂಡ್ ಬೈ. ಓಕೆ, ಹಾಗೆ ಆಗುದಿಲ್ಲ. ಯಾಕಂದ್ರೆ ಪಾಸ್ಟ್ ಟ್ರೆಂಡ್ ಕೂಡ ನೋಡ್ಬೇಕು ನಾವು, ಪಾಸ್ಟ್ ಟ್ರೆಂಡ್ ಅಲ್ಲಿ ಹೇಗೆ ಆಕ್ಟ್ ಮಾಡಿದೆ ಅಂತ. ಓಕೆ, ಸೊ ಬೈ ಸೈಡಿಗೆ ಮೇ ಬಿ ನಾನು ಇನ್ನು ತಗೊಳ್ಳೋದಂತಾದ್ರೂ ಕೂಡ ಇದು ಲೆವೆಲ್ ಬ್ರೇಕ್ ಆದ್ರೆ ಮಾತ್ರ, ಇದು ಲೆವೆಲ್ ಬೇಕಾದ್ರೆ ಒಂದು ಬೈ ಸೈಡ್ ವ್ಯೂ ನೋಡ್ಬೋದು. ಓಕೆ, ಸೊ ಇದಾಗಿತ್ತು ನನ್ನದು ಮಂಗಳವಾರದ ಅನಾಲಿಸಿಸ್ ಮತ್ತೆ ನಂದು ಟ್ರೇಡ್ ಇದು ಕಾನ್ಸೆಪ್ಟ್, ನಾನು ಹೇಗೆ ಟ್ರೇಡ್ ತಗೊಂಡೆ ಅಂತ. ಆಕ್ಚುಲಿ ಕಾಸ್ಟ್ ಟು ಕಾಸ್ಟ್ ಎಂತ ಕೂಡ ಅಲ್ಲ, 0.04 ಪ್ರಾಫಿಟ್ ಆಯಿತು. ಸೊ ಅದು ಪ್ರಾಫಿಟ್ ಅಂತ ಹೇಳುವಾಗೆ ಇಲ್ಲ, ಯಾಕಂದ್ರೆ ತುಂಬಾ ನೆಗ್ಲಿಜಿಬಲ್ ಅದು. ಓಕೆ, ಸೊ ಅದು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡ್ತೇನೆ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಬಾಯ್.